ಗೌರವಾನ್ವಿತ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತುಂಬ ಹೃದಯದಿಂದ ಸ್ವಾಗತಿಸಿ, ಇದೇ ದಿನಾಂಕ 15/3/2026 ರವಿವಾರ ದಿವಸ ವಿಜಯಪುರದ ವಿಜಯ್ ಫಂಕ್ಷನ್ ಹಾಲ್ದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಇದರ ಸಂಪೂರ್ಣ ನೇತೃತ್ವವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಹಿಂದಿನ ನಗರಾಭಿವೃದ್ಧಿ ಸಚಿವರು ಆದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರ್ಕೆ ಅವರು ವಹಿಸ್ಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ವಹಿಸ್ಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಇನ್ನೋರ್ವ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲರು ವಹಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ಜಿಲ್ಲೆಯ ಗೌರವಾನ್ವಿತ ಶಾಸಕರು ಆದಂಥ ಅಪ್ಪಾಜಿ ನಾಡಗೌಡ್ಜಿಯವರು ಇರ್ಬೋದು, ಯಶವಂತರಾಯಗೌಡ ಪಾಟೀಲರು, ವಿಠ್ಠಲ್ ಕಟಕ್ದೊಂಡವರು, ಅಶೋಕ್ ಮನಗೂಳಿಯವರು, ಅವ್ರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸುನೀಲ್ ಗೌಡ್ ಪಾಟೀಲರು ಮತ್ತು ಪ್ರಕಾಶ್ ಹುಕ್ಕೇರಿಯವರು ಎಲ್ಲರೂ ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪ್ರಚಾರ ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಉದಯದಿಂದ ಅಂದರೆ 140 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದ ಸ್ಥಾಪನೆ ಮಾಡಬೇಕಾದ್ರೆ ಯಾರು ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದ್ರು ಸಂಪೂರ್ಣ ಮಾಹಿತಿಯನ್ನು ಕೊಡೋದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಎಷ್ಟು ದಿವಸ ಆಳ್ವಿಕೆಯನ್ನು ಮಾಡ್ತು ಮತ್ತು ಏನೇನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತು, ಈ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಆವತ್ತಿನ ಕಾರ್ಯಾಗಾರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿವಿಧ ಉಪನ್ಯಾಸಕರು ಅಂದರೆ ರಾಜ್ಯದಿಂದ KPCCಯ ಮುನೀರ್ ಅವರು ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಅವರು ಒಂದು ಸೆಷನನ್ನು ಮಾಡ್ತಾರೆ. ಅವ್ರ ಜೊತೆಗೆ ಸುಧೀರ್ ಮುರಳಿ ಇವರು ಮುಖ್ಯ ಸಂಯೋಜಕರು ಪ್ರಚಾರ ಸಮಿತಿಗೆ, ಇವರು ಒಂದು ಸೆಷನನ್ನು ಮಾಡ್ತಾರೆ. ಜೊತೆಗೆ ಚಂದ್ರು ಶೆಟ್ಟಿ ಅಂಥೇಳಿ ಇವರು ಸಹ KPCC ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರಾಗಿದ್ದಾರೆ. ಅವ್ರ ಜೊತೆಗೆ ಶರಣಪ್ಪ ಕೊಟ್ಟಿಗೆಯವರಿದ್ದಾರೆ. ಇನ್ನೋರ್ವರು ಸಂಯೋಜಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತಿರುವ ಪ್ರಚಾರ ಸಮಿತಿಯಿಂದ ಮಹಾಬಲೇಶ್ವರ್ GS ಅವರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಪ್ರತಿ ಬ್ಲಾಕ್ದಿಂದ ಕನಿಷ್ಠ 100 ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಈ ಸಭೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಬೇಕು ಅಂಥೇಳಿ ಆ ಭಾಗದಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಪ್ರಚಾರ ಸಮಿತಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿರ್ಬೋದು, ಶಾಸಕರನ್ನಾಗಿರ್ಬೋದು ಅಥವಾ ನಮ್ಮ ಪರಾಜಿತ ಅಭ್ಯರ್ಥಿಗಳನ್ನಾಗಿರ್ಬೋದು, ನಾವು ಈಗಾಗಲೇ ಒಂದು ಸಭೆಯನ್ನು ಕರೆದು ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಬ್ಲಾಕ್ಗಳಿಂದ ಕನಿಷ್ಠ 100 ಜನ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಈ ವಿಷಯವನ್ನು ಸಾರ್ವಜನಿಕವಾಗಿ ತಿಳಿಸಬೇಕು ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಗೌರವಾನ್ವಿತ ಮಾಧ್ಯಮದ ಮಿತ್ರರನ್ನು ಕರೆಸಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ಧನ್ಯವಾದಗಳು. ನೀವು ಮಾತಾಡಿ ಸರ್. ಬೆಳಗ್ಗೆ 10 ಗಂಟೆಗೆ ಅಂತ ನಾವು ಸಮಯ ನಿಗದಿಪಡಿಸಿದ್ದೇವೆ. ಆಗುವಾಗ ಒಂದು ಹಾಫ್ ಆನ್ ಅವರ್ ಭಾಳ ಆದರೂ ಲೇಟ್ ಆಗ್ಬೋದು. 10 ಅಂದಲ್ಲಿ 10:30 ಆಗ್ಬೋದು. ಮಂತ್ರಿಗಳು ಅದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನೀವು 10 ಗಂಟೆಗೆ ಮಾಡಿರಿ, ನಾವೆಲ್ಲ ಜಾಯ್ನ್ ಆಗ್ತೇವೆ ಅಂಥೇಳಿ ಇರುವರು ಮಂತ್ರಿಗಳಿಗೆ ನಾನು ನಿನ್ನೆ ದಿವಸ ಬೆಂಗಳೂರಲ್ಲಿ ಮಾತಾಡಿದ್ದೀನಿ, ಒಪ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಹೀಗಾಗಿ ನಾವು ಆದಷ್ಟು ಸಮಯಕ್ಕೆ ಏನು ಕೊಟ್ಟಿದ್ದೇವೆ ಆ ಸಮಯಕ್ಕೆ ಪ್ರಾರಂಭ ಮಾಡ್ತೇವೆ. ನಾವು
ನಮ್ಮ ಪ್ರಕಾರ 1600 ಜನ ಕಾರ್ಯಕರ್ತರು ಭಾಗವಹಿಸಬೇಕು ಅಂತಿದೆ. ಎಲ್ಲಿಯಾದರೂ ಕೆಲವು ಜನ ಬಂದರು, ನಾವು ಆಗಾಗಲೇ ಪೂರ್ವಭಾವಿ ಸಭೆಗಳಲ್ಲಿ ಹೇಳಿದೆವು, ನೀವು ಬರೋದು ಮಂತ್ರಿಗಳು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದು, ಅವ್ರ ಜೊತೆಗೆ ಹೊರಟು ಹೋಗೋರಿದ್ರು ಬರಬೇಡ್ರಿ. ನೀವು ಸಂಪೂರ್ಣ ಕಾರ್ಯಾಗಾರ ಮುಗಿಯುವವರೆಗೆ ಯಾರು ಕುಂತ್ಕೊಂಡು ಕೇಳ್ತೀರಿ ಅಂಥ ನಿಷ್ಠಾವಂತ ಕಾರ್ಯಕರ್ತರನ್ನೇ ಕರ್ಕೊಂಬರ್ರಿ ಅಂಥೇಳಿ ನಾವು ಅಧ್ಯಕ್ಷರುಗಳಿಗೂ ಹೇಳಿದೆವು, ಕಾರ್ಯಕರ್ತರಿಗೆ ಹೇಳಿದೆವು. ಪ್ರಾಯಶಃ ಕನಿಷ್ಠ ಪಕ್ಷ 1000 ಜನ ಆದರೂ ಕೊನೆವರೆಗೆ ಉಳಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಒಂದು ಹಾಲ್ 600 ಚೇರ್ ಕೂತಿದ್ದಾವೆ ರೀ. ಪಕ್ಕದೊಳಗೆ 2 ಹಾಲ್ ಇದ್ದಾವೆ ರೀ. ಅಲ್ಲಿ 200-300 ಚೇರ್ ಕೂಡ್ತಾವೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೆವು ನಾವು. ಇಲ್ಲೇ ಮಲ್ಲಮ್ಮ ಇದೇನು ಎಮ್ ರೆಡ್ಡಿ ಮಲ್ಲಮ್ಮ ಇದನ್ನು ಫೈನಲ್ ಹೇಳಿದ್ವಿ. ಬಟ್ ಅವತ್ತೊಂದು ಫರ್ನಿಚರ್ 3 ದಿನದ ಕಾರ್ಯಕ್ಕೆ ಬರ್ತಂತೇಳಿ ಅದನ್ನು ಅವ್ರು ಬೇರೆದವ್ರಿಗೆ ಕೊಟ್ಟರು ಅಂತ ಅಲ್ಲಿ ಮಾಡ್ಕೊಂಡಿದ್ದೆವು. ವಿಜಯ್ ಫಂಕ್ಷನ್ ಹಾಲ್ ನಮ್ಮ ರೈಲ್ವೆ ಕೇಂದ್ರದ ಪಕ್ಕ. ಸರ್, ವರ್ಕರ್ ಅದೇ ವಿಷಯ ಇವತ್ತು ಇಲ್ಲ ಸರ್. ಈಗ ಪಕ್ಷದ ತತ್ವ ಸಿದ್ಧಾಂತ ಆಗಲಿ, ಪಕ್ಷ ನಡೆದು ಬಂದು ದಾರಿಯನ್ನು ಹೇಳ್ತಾರೆ, ಪಕ್ಷದ ಸರ್ಕಾರದ ಸಾಧನೆಗಳನ್ನು ಹೇಳ್ತಾರೆ ಅಂತಿದೆ. ಕೆಲವೊಂದು ಕಾರ್ಯಕರ್ತರ ಮನಸ್ಸು, ನನಗಾದರೂ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಸಭೆಗಳನ್ನು ಕರೆದಾಗ ಅವ್ರು ತಮ್ಮ ನೋವುಗಳನ್ನು ತೋಡ್ಕೊಂಡಿದ್ದಾರೆ. ಏನು ಹೇಳಿದಾರಪ್ಪ ಅಂದರೆ, ನಾವು ಭಾಳಷ್ಟು ದಿವಸ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ನಮ್ಮನ್ನು ಪಕ್ಷ ಗುರುತಿಸಿಲ್ಲ, ಯಾವುದೂ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ದು ಕಾಮನ್ ಆಗಿ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಾದರೂ ಅವಕಾಶ ಕೊಡಬೇಕಂದ್ರೆ ಅವು ಸೀಮಿತ ಸೀಟ್ಗಳಿರ್ತಾವೆ. ನಾವು ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಗ್ಯಾರಂಟಿ ಕಮಿಟಿ ಆಗಿರ್ಬೋದು, ಆರೋಗ್ಯ ಇಲಾಖೆ ಕಮಿಟಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು. ಹೋಮ ಭಾವನೆ ಬರಲಾಗ್ತಾವೆ. ಅಲ್ಲಲ್ಲ, ಕಾರ್ಯಕರ್ತರಲ್ಲಿ ಆ ರೀತಿ ಭಾವನೆ ಇಲ್ಲ. ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ರೀತಿ ಆ ರೀತಿ ಭಾವನೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಇವತ್ತು ಇಲ್ಲ ನಮ್ಮಲ್ಲಿ ಇದ್ದವರು ನಾನು ಮೊನ್ನೆ ಇಲ್ಲಿ ನಾನು ಮೊನ್ನೆ ಒಂದು ಪೂರ್ವಭಾವಿ ಸಭೆ ಕರೆದೆ, ಎಲ್ಲ ಬ್ಲಾಕ್ ಅಧ್ಯಕ್ಷರು, ಮುಂಚೂಣಿ ಘಟಕದ ಅಧ್ಯಕ್ಷರು. ಅವತ್ತು ಈ ಮಾತನ್ನು ತಮ್ಮ ಏನು ಅಭಿಪ್ರಾಯ ಇದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾರು ಪಕ್ಷ ವಿರೋಧಿ ಮಾತನಾಡುವವರು ಪಕ್ಷದ ಸಭೆಯಲ್ಲಿ ಕುಂತು ಹೊರಗೆ ಹೋಗಿ ಇಲ್ಲ ರೀ, ಅವ್ರು ಒಳ್ಳೆ ಕೆಲಸ ಮಾಡಕತ್ತಾರ. ಇಲ್ಲ ಅವ್ರಿಗೆ ಎಲ್ಲ ರೀತಿ ಕೋಆಪ್ರೇಷನ್. ಹಿಂದಿನ ಅಧ್ಯಕ್ಷರಿಗೆ ಅವರಿಗೆ ಭಿನ್ನಾಭಿಪ್ರಾಯ ಇದೆ ರೀ, ಪಕ್ಷದೊಳಗಿಲ್ಲ. ಹಿಂದಿನ ಅಧ್ಯಕ್ಷರನ್ನ ತೆಗೆದು ಹಾಕಿದ್ದಕ್ಕಾಗಿ ವೈಯಕ್ತಿಕವಾಗಿ ಹಿಂದಿನ ಅಧ್ಯಕ್ಷರು ಇವರವರಲ್ಲೇ ಐತಿ ಹೊರತು ಅದು ಪಕ್ಷಕ್ಕಲ್ಲ. ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಇಲ್ಲ ಮೇಡಮ್, ಒಬ್ಬರು ಏನಾದರೂ ಮಾಡಿದ್ರೆ ಅವ್ರಿಗೆ ಕನ್ವೀನಿಯನ್ಸ್ ಮಾಡಿದೆವು. ನೀವು ಅಧಿಕಾರ ಮಾಡಿದ್ದೀರಿ, ನಿಮ್ಮ ಅವಧಿ ಮುಗಿದಿದೆ, ಹೀಗಾಗಿ ನಾವು ಬೇರೆದವರಿಗೆ ಪಕ್ಷ ಕೊಟ್ಟಿದೆ, ಅದಕ್ಕೆ ನೀವು ಸಹಕಾರದಿಂದ ಹೋಗಬೇಕು ಅಂತ ಹೇಳಿದೆವು. ಆಯ್ತು ರೀ ಸರ್ ಅಂಥೇಳಿ ಅವರು 1-2 ಸಭೆಗಳನ್ನು ಅಟೆಂಡ್ ಆದರು. ಇತ್ತಿತ್ತಲಾಗಿ ಅವ್ರು ಬರ್ತಾ ಇಲ್ಲ. ಬಟ್ ಈಗ ಹೊಸದಾಗಿ ಬಂದಂಥ ಮಹಿಳಾ ಅಧ್ಯಕ್ಷರು ಭಾಳ ಆ್ಯಕ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೊಂಟಿದ್ದಾರೆ. ಸರ್ ಇಲ್ಲ ಸರ್, ಇಲ್ಲಿ ಆ್ಯಕ್ಚುಲಿ ಯಾವುದೇ ಮುಂಚೂಣಿ ಘಟಕದ ಅಧ್ಯಕ್ಷರಿಲ್ಲ. ಯಾಕಂದರೆ ಕರೆಸೋದಿಲ್ಲ, ಕೇಳೋದಿಲ್ಲ, ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಆಂತರಿಕವಾಗಿ ಚರ್ಚೆ ನಡೀತಾ ಇದೆ. ಕಾರ್ಯಕರ್ತರು ಮಹಿಳಾ ಅಧ್ಯಕ್ಷರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳಿದೆ. ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ಪತ್ರಿಕಾಗೋಷ್ಠಿ. 23 ಜನ ಮುಂಚೂಣಿ ಘಟಕದ ಅಧ್ಯಕ್ಷರಿದ್ದಾರೆ. ಕೇವಲ ಮಹಿಳಾ ಅಧ್ಯಕ್ಷರನ್ನು ಮಾತ್ರ ಕಡೆಗಣಿಸ್ತಾ ಇಲ್ಲ. ನಾವು ಎಲ್ಲರಿಗೂ ಕಾಮನ್ ಆಗಿ ಇಂಟಿಮೇಷನ್ ಹಾಕಿರ್ತೇವೆ. ಅವರು ಬಂದು ಜಾಯ್ನ್ ಆಗಿ ಅವರು ತಮ್ಮ ವಿಷಯಗಳಿದ್ರೆ ಪ್ರಸ್ತಾಪ ಮಾಡಬೇಕು. ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ, ಮುಂಚೂಣಿ ಘಟಕದ ಅಧ್ಯಕ್ಷ ಎಲ್ಲರನ್ನ ಕೂಡ್ಕೊಂಡು ಮಾಡಿದ್ರೆ ತಮಗೆ ಜಾಗ ಇಲ್ಲಿ ಕೊಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಪ್ರಮುಖರು, ನಾವು ಜಿಲ್ಲೆ ಅಧ್ಯಕ್ಷರು ಅಥವಾ ಒಬ್ಬಿಬ್ಬರು ಆ ಸಂಬಂಧಪಟ್ಟ ವಿಷಯ ಇಲ್ಲ
ಆಗಲಿ ಇಡೀ ಇದು ಮಾಡ್ತಾರೆ ಜನರು ಏನಪ್ಪ ಯಾಕೆ ಬಿಡು ಅಂತ ಜನ ಈಗ ಸಹಕಾರ ಯಾಕೆ ಮುಗಿಯಲ್ಲಿ ನಿಮಗೂ ಸಹಕಾರ ಇಲ್ಲ ಅಂತ ಹೇಳ್ತಾರೆ ಜನ. ಭಂಡಾರಿ ಸಾಹೇಬ್ರ ಈವನ್ ಪ್ರೆಸಿಡೆಂಟ್ ಸಹಿತ ನಮ್ಮ ಜೋಡಿ ಇಲ್ಲ ಅಂತ ಜನ ಅವ್ರು ಹೇಳ್ತಾರೆ. ಅವ್ರಿಗೆ ಇಲ್ಲ, ಜನ ಅವ್ರ ಜೊತೆ ಇರಬೇಕಂದ್ರೆ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳೋದು. ಪಕ್ಷದ ಕಾರ್ಯಕ್ರಮದಲ್ಲಿ ಏನಾದರೂ ಅವರು ವಿರೋಧ ಅಥವಾ ಅವರ ಕರದಲ್ಲಿ ಭಾಗವಹಿಸಿಲ್ಲ ಇಂಥವೇನಾದರೂ ಇದ್ದರೆ ಹೇಳ್ರಿ ಒಂದು ಸೆಕೆಂಡ್ ಸರ್. ಗ್ಯಾಸ್ ಕುರಿತಾಗಿ ಒಂದು ಪ್ರತಿಭಟನೆ ಜಿಲ್ಲಾಧ್ಯಕ್ಷರು ಮಾಡಿದ್ರು. ಹೌದು, ತಾವ್ಯಾಕೆ ಇರಲಿಲ್ಲ ಅಲ್ಲಿ? ನಾನು ಊರಲ್ಲೇ ಇರಲಿಲ್ಲ ರೀ 4 ದಿನದಿಂದ. ಉಳಿದವ್ರು ಟಪಾಲ್ ಅವರು ಇರಲಿಲ್ಲ. ಅವ್ರು ಇವ್ರಿಗೆ ಆಹ್ವಾನ ಮಾಡಿಲ್ಲ, ಹೋಗಿಲ್ಲ. ಹಾಂ ಹೋಗಿದ್ರಿ? ನಾ ಮುಂದೆ ಮುಂಚಿನೊಳಗೆ ಎಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಎಷ್ಟು ಜನ ಲೀಡರ್ಸ್ ಇದ್ದಾರೆ ಒಂದು ನಿಮಗೆ ಆಫ್ ದ ರಿಕಾರ್ಡ್ ಹೇಳ್ಬಿಡ್ತೀನಿ. ಅವ್ರು ಹೊಸಬ್ರು ಇದ್ದಾರೆ, ಅವರು ಎಲ್ಲರನ್ನ ವಿಶ್ವಾಸಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಅವರಿಂದನೂ ಆಗಬೇಕು. ನಾನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ಯಾಕಂದ್ರೆ ಒನ್ ಮಿನಿಟಮ್ಮ, ಯಾವುದೇ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಅವರು ಜಿಲ್ಲಾ ಪೇರೆಂಟ್ ಬಾಡಿಯಿಂದ ಏನಾದರೂ ಸಹಕಾರ ಕೇಳಬೇಕಾಗಿತ್ತು. ಸರ್ ಇಂಥ ದಿವಸ ನಾವು ಇಲ್ಲಿ ಮಾಡ್ತೇವೆ ಹೇಳ್ಬೇಕಲ್ಲ. ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಇಲ್ಲಿ ಕರೆದ್ರು, ನಾನಾಗೆ ಫೋನ್ ಹಚ್ಚಿ ಪತ್ರಿಕಾಗೋಷ್ಠಿ ಕರೆದಿದ್ರಿ ಏನು ಮೇಡಮ್ಮ, ಯಾವಾಗ ಕರೆದಿದ್ರಿ, ಅಲ್ಲಿ ವ್ಯವಸ್ಥೆ ಮಾಡಿರೋ ಇಲ್ಲೋ ಏನು ಹೇಳಬೇಕು ಅಂತ ಕೇಳಿದಾಗ ಹೌದ್ರಿ ಸರ್ ಕರೆದಿನ 11 ಗಂಟೆಗೆ ಸ್ವಲ್ಪ ಹೇಳ್ರಿ. ಹಾಂ, ಅದು ಅವರಿಂದನೂ ಸ್ವಲ್ಪ ಬೇಕು. ಸರಿಯಾದ ಪ್ರೋಟೋಕಾಲ್ ಪ್ಲಾನಿಂಗ್ ಇಲ್ಲ ಅಂತ ನಮ್ಮಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಮ್ಯಾಂಡೇಟರಿ ಮಾಡ್ಕೊಳ್ಳೋದು. ನಮ್ಮಲ್ಲಿ ಪ್ರೋಟೋಕಾಲ್ ಎಲ್ಲ ಇದೆ ರೀ. ನಮ್ಮ ಕಾರ್ಯದರ್ಶಿಗಳು ಇಬ್ಬರು ಏನು MM ಮುಲ್ಲಾ ಅವರು ವಸಂತ್ ಅವ್ರು ಅದಾರ, ಅವ್ರು ಯಾವುದೇ ಕಾರ್ಯಕ್ರಮ ಇದ್ದರೂ ಎಲ್ಲರಿಗೂ ಹೇಳಿ ತಿಳಿಸಿ ಕಾರ್ಯಕ್ರಮಗಳನ್ನು ಮಾಡ್ಸಕ್ಕೆ ನಾನು ಅವ್ರ ಮುಖಾಂತರ ಸರ್ ಇಲ್ಲ ನಾನು ಇರಲಿಲ್ಲ ಅಂತ ಹೇಳ್ತೀನಲ್ಲ ರೀ. ಅವ್ರು ಮಾಡ್ತೇವೆ ಅಂತ ಹೇಳಿದ್ರು ಮಾಡಿರಿ, ನಾನು ಇರೋದಿಲ್ಲ ಅಂತೂ ಹೇಳಿದ್ದೀನಿ. ಆಗಿಲ್ಲ ಅಧ್ಯಕ್ಷರ ನಿರ್ಲಕ್ಷ್ಯ ಗೊತ್ತಾಗ್ತಾ ಇಲ್ಲ. ಇಲ್ಲ ರೀ, ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಾವು ಭಾಗವಹಿಸ್ತೀವಿ, ಸಂದರ್ಭ ಬಂದಾಗ ಕೆಲವು ಆಗ್ತಾ ಇದೆ. ಅಧ್ಯಕ್ಷರ ಮಾತಿಗೆ ಬೆಲೆ ಇಲ್ವೋ ಅಥವಾ ಅಧ್ಯಕ್ಷರ ಮಾರ್ಗದರ್ಶನ ಕೊಡ್ತಾ ಇಲ್ಲ ಹಂಗೇನಿಲ್ಲ. ಹಂಗೇನು ಹೆಂಗೆ ಮಾಡೋದಕ್ಕೆ ನಾವು ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಮಾತಾಡ್ರಿ. ಯಾವತ್ತೂ ಪತ್ರಕರ್ತರ ಬಂಧುಗಳಿಗೆ ವಂದಿಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಸಾಕಷ್ಟು ವಿಷಯಗಳನ್ನು ಈಗ ತಾನೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ನಿಮ್ಮಲ್ಲಿ ಪ್ರಸ್ತಾಪಿಸಿದ್ದಾರೆ. ಯಾಕಂದರೆ ಕಾರ್ಯಾಗಾರ ಇದೊಂದು ವರ್ಕ್ಶಾಪ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ಘಟಕದಿಂದ ಆಗುತ್ತಿದೆ. ಇದು ಒಂದು ಮೊದಲನೇ ಸಲ ಆಗ್ತದೆ. ಬಿಜಾಪುರ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ಕಾರ್ಯಾಗಾರ ಆಗಿಲ್ಲ. ಭಾಳ ದಿನಗಳಿಂದ ನಾವು ಕಾರ್ಯಾಗಾರ ಮಾಡಬೇಕು ಸರ್. ಯಾಕಂದ್ರೆ ಕಾರ್ಯಾಗಾರಗಳು ಹೆಚ್ಚು ಎಲ್ಲ ಬೆಂಗಳೂರಿಗೆ ಆಗ್ತವೆ. ಮೊದಲನೇ ಸಲ ಬಿಜಾಪುರಕ್ಕೆ ಬರಬೇಕಂದಾಗ ವಿನಯ್ ಕುಮಾರ್ ಸೊರ್ಕೆ ಸಾಹೇಬ್ರ ಅಧ್ಯಕ್ಷರು ಅದನ್ನು ವಿನಮ್ರವಾಗಿ ಇದು ಮಾಡಿಕೊಂಡು ಎಲ್ಲ ಅವ್ರದ್ದೊಂದು ಟೀಮ್ ಇದೆ. ಬರೀ ವಿನಯ್ ಕುಮಾರ್ ಸೊರ್ಕೆ ಅವ್ರು ಬರೋಂಗಿಲ್ಲ. ಎಲ್ಲೇ ಕಾರ್ಯಾಗಾರ ಆದ್ರೆ ಈ ವಿಷಯದ ಬಗ್ಗೆ ಪ್ರಚಾರ ಸಮಿತಿ ಅಂದರೆ ಕೇವಲ ಇಲೆಕ್ಷನ್ ಬಂದಾಗಷ್ಟೇ ಪ್ರಚಾರ ಮಾಡ್ಲಿಕ್ಕೆ ಪ್ರಚಾರ ಸಮಿತಿ ಇರೋಂಗಿಲ್ಲ. ಇಡೀ 5 ವರ್ಷ ನಮ್ಮ ಸರ್ಕಾರದ 5 ವರ್ಷ ಮುಂದಿನ ಇಲೆಕ್ಷನ್ ಒಳಗೆ ದಿನನಿತ್ಯದ ಕೆಲಸ ನಡೀತಿರ್ತಾವೆ KPCCಯಲ್ಲಿ. ಅದರ ಒಂದು ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಂದು ಎಲ್ಲ ಜನರಿಗೆ ತಗೊಂಡು ತಾವು ಹೇಳ್ದಂಗೆ ಯಾವುದೇ ಬಿಟ್ಟೇನಿಲ್ಲ. ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಒಂದಿದೆ, ಸಣ್ಣ ಪುಟ್ಟು ಇದು ಇರ್ತಾವೆ, ವೈಯಕ್ತಿಕವಾಗಿರ್ತಾವೆ. ಅದಕ್ಕೆ ನಾವು ಯಾವುದೇ ಹೆಚ್ಚು ಲಕ್ಷ್ಯ ಕೊಡಲಾರ್ದೆ ಪಕ್ಷವನ್ನು ಮುಂದುವರಿಸಬೇಕು. ವಿಶೇಷವಾಗಿ ಕಾರ್ಯಾಗಾರದ ಅರ್ಥ ಏನಪ್ಪ ಅಂತಂದ್ರೆ ಅದರಲ್ಲಿ ಕೆಲವೊಂದು ಭಾಗದ ಮ್ಯಾಗ ಅಲ್ಲೇ ಬೇರೆ ಬೇರೆ ಮಾಡ್ಯಾರ. ನಮ್ಮ ಭಂಡಾರಿ ಸಾಹೇಬರು ಒಂದು ವಿಷಯ ತೆಗೆದರು, ಒಂದು ಕೋಮು ಭಾವನೆ ಮೂಡ್ತಿದೆ ಇದರಂತೆ. ಅದರ ಬಗ್ಗೆಯೂ ವಿಶೇಷವಾಗಿ ಅದರ ಬಗ್ಗೆ ಮಾತಾಡ್ತಾರೆ. ಆಗ್ತಾನೆ ಅವ್ರು ಲೀಡ್ ನೀಡಿದ್ದಾರೆ. ವಿಸ್ತಾರವಾಗಿ 45 ಮಿನಿಟ್ಸದ್ದು ಒಂದು ಇದು ಇರುತ್ತೆ. ಅದೇ ಥರ ಈವನು ಮಾಧ್ಯಮದ ಯಾವ ಥರ ನಾವು ಮಾಧ್ಯಮವನ್ನು ನಿರ್ವಹಣೆ ಮಾಡಬೇಕು, ಮೀಡಿಯಾ ಮ್ಯಾನೇಜ್ಮೆಂಟ್ ಬಗ್ಗೆ ಹ್ಯಾಂಗೆ, ಮೀಡಿಯಾ ನಮ್ಮ ಬಗ್ಗೆ ಅಗ್ರೆಸಿವ್ ಆಗಿರ್ತದೆ. ಆವಾಗ ನೀವು ನೋಡ್ತೀರಿ ಇವತ್ತು ದೇಶದಲ್ಲಿ ಗೋಧಿ ಮೀಡಿಯಾ ಅಂತೇಳಿ ಭಾಳ ಒಂದು ಕಾಯಿನ್ ವರ್ಡ್ ಆಗಿದೆ. ಅದರ ಬಗ್ಗೆ ನಾವು ಹ್ಯಾಂಗೆ ಫ್ರೆಂಡ್ ಮಾಡಬೇಕು, ನಾವು ಪಕ್ಷದವರು ಪಕ್ಷ ಸಂಘಟನೆಯಿಂದ ಯಾವ ಥರ ಮೀಡಿಯಾಕ್ಕೆ ಇದು ಮಾಡಿ ನಮ್ಮ ಮೇಲೆ ಅಗ್ರೆಸಿವ್ ಆಗಿ ಯಾವುದೇ ವಿಷಯದ ಮ್ಯಾಗೆ ನೆಗೆಟಿವ್ ಆಗಿ ಪ್ರಚಾರವಾಗುವಾಗ ಹ್ಯಾಂಗೆ ಮಾಡಬೇಕು ಅದರ ಬಗ್ಗೆ ಅಮೀನ್ ಮುಟ್ಟೂರು ಮಾತಾಡ್ತಿದ್ರಲ್ಲಿ ಅವ್ರು ಇನ್ನೂ ಅವೈಲೇಬಲ್ ಆಗಿಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಅವರಾದ್ರೆ ಅಮೀನ್ ಮುಟ್ಟೂರು ಬರ್ತಾರೆ. ಮುರಳಿಯವರು ಭಾಳ ಯಾವ ಥರ ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತದೆ, ಅದರ ಹಿಂದೆ ಉದ್ದೇಶ ಏನಿರ್ತದೆ, ಅದ್ರ ಹಿಂದೆ ಒಂದು ರಾಜಕೀಯ ಇರ್ತದೆ ಅನ್ನೋ ಅದರ ಬಗ್ಗೆ ಸವಿಸ್ತರವಾಗಿ ಅವ್ರು ಮಾತಾಡ್ತಾರೆ. ಇವೆಲ್ಲ ಜ್ವಲಂತ ಸಮಸ್ಯೆಗಳು. ಇದೇ ಥರ ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಎಲ್ಲ ವಿಷಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪಕ್ಷದ ಕಾರ್ಯಕರ್ತರಾಗಿ ಯಾವ ಥರ ನಾವು ಮೀಡಿಯಾದ ಮುಂದೆ ಜನರ ಮುಂದೆ ಹೋಗಿ ಹೇಳಬೇಕಪ್ಪ ಅನ್ನೋದು ಇದರದ್ದು ಮೂಲ ಉದ್ದೇಶ. ಇದು ವರ್ಕ್ಶಾಪ್ ವಿ ಆರ್ ಆ್ಯಕ್ಚುಲಿ ಟ್ರೈನಿಂಗ್ ದ ಕಾರ್ಯಕರ್ತ. ಇದರದ್ದು ಉದ್ದೇಶ ಅದು ಒಂದು ಏನೋ ಸಭೆ ಭಾಷಣದ ಸಭೆ ಏನಲ್ಲ.
ಇದ್ರ ಬಗ್ಗೆ ಹೆಚ್ಚು ಮಾತಾಡೋರು ಎಲ್ಲ ನಾಯಕರು ಬರ್ತಿರ್ಬೋದು, ಆದರೆ ಅಲ್ಲಿ ಮಾತಾಡೋರು ಯಾರದಲ್ಲ, ವಿಶೇಷ ಭಾಷಣಕಾರ ಯಾರದಾರ ಅವ್ರ ಮ್ಯಾಗ ನಾವು ಹೆಚ್ಚು ಒತ್ತು ಕೊಟ್ಟು ಆ ವಿಷಯ ನಿಮ್ಗೆ ಬರ್ತದೆ, ನೀವೆಲ್ಲರೂ ಅದಕ್ಕೆ ಸಹಕಾರ ಮಾಡಿ ಅದಕ್ಕೊಂದು ಪಾಸಿಟಿವ್ ಇದು ಮಾಡ್ಕೊಂಡು ಅದಕ್ಕೆ ನೀವು ಮಾಡಿದ್ದಲ್ಲಿ ಒಂದು ಒಳ್ಳೆಯ ಇದು ಹೋಗುತ್ತೆ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ದೇಶಕ್ಕೆ ಯಾವ ವಿಷಯಗಳ ಮ್ಯಾಗ ಇವತ್ತು ನಾವು ಇಡೀ ಜಗತ್ತಿನಲ್ಲೇ ಒಂಥರ ಒಬ್ಬಟ್ಟಿಯಾಗಿ ಕಾಣಲಾಗ್ತಿದೆ ದೇಶ. ಇದ್ರ ಬಗ್ಗೆ ತಾವು ವಿಚಾರ ಮಾಡಬೇಕು. ಮೀಡಿಯಾ ಈಸ್ ನಾಟ್, ನೀವು ಬರೀ ಮೀಡಿಯಾ ನಮ್ಮ ಬಗ್ಗೆ ಬರೀ ಇದು ಮಾಡಿಬಿಟ್ಲು, ಒಂದು ಪಾಸಿಟಿವ್ ಇದ್ರ ಬಗ್ಗೆ ನೀವು ಕೂಡಿ ಯಾವ ಥರ ಈ ಸಮಸ್ಯೆಗಳನ್ನು ಇದು ಮಾಡ್ಬೋದು, ಜನರಿಗೆ ಗುರುತಿದ್ದು ಇಂಥ ದೊಡ್ಡ ಸಮಸ್ಯೆಗಳು ನಮ್ಮ ರಿಲೇಷನ್ಸು ಇದು ಮಿಡಲ್ ಈಸ್ಟ್ ನೋಡಬೇಕಾದ್ರೆ ನಮಗೆ ಎಂದೂ ಗ್ಯಾಸದ್ದಾಗಲಿ ತೈಲದ್ದಾಗಲಿ ಪ್ರಾಬ್ಲಮ್ ಆಗಬಾರ್ದು, ಹಿಂದೆಂದೂ ಆಗಿಲ್ಲ. ನಮಗೆ ದೊಡ್ಡ ಯುದ್ಧ ಆಗೋ ಇಷ್ಟು ಪ್ರಮಾಣ ಇಲ್ಲ. ಈಗ ಮುಂಬರೋ ಜೀವಿತಗಳಲ್ಲಿ ಹಿಂಗಾಗಿಬಿಟ್ಟದ, ನಮ್ಗೆ ಯಾರೂ ನಮ್ಮ ಕಡೆ ಒಲ್ಲಾಗ್ತಾರೆ, ನಮ್ಗೆ ಯಾರು ಯೂಸ್ ಮಾಡ್ಲಾಗ್ತಾರೆ, ನಾವು ಯೂಸ್ ಆ್ಯಂಡ್ ಥ್ರೂ ಆಗಿವೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶದ ಒಂದು ಫಾರಿನ್ ಪಾಲಿಸಿ ಅದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಇದೊಂದು ದೊಡ್ಡ ಸಮಸ್ಯೆ. ನಿಮ್ಮ ಎಲ್ಲ ನಮಗೆ ಬರೀ ಕಾಂಗ್ರೆಸ್ದವ್ರಿಗತ್ತಲ್ಲ, ನಿಮ್ಮೊಂದು ಇದ್ರ ಬಗ್ಗೆ ನೀವು ಹ್ಯಾಂಗೆ ಟ್ಯಾಕಲ್ ಮಾಡಬೇಕು, ಜನಸಾಮಾನ್ಯರಿಗೆ ಇದು ಹ್ಯಾಂಗೆ ಗುರ್ತಾಗಬೇಕು. ಈಗ ನಾ ಬರುವಾಗ ನೋಡಿದೆ, ಒಂದಿಲ್ಲಾಂದ್ರೆ ಒಂದು 100, 100, 200 ಇಲ್ಲೇ ನಿಂತಾವೆ ಗ್ಯಾಸ್ ಪಾಳಿ ಹಚ್ಚಿ. ಈಗ ವಿಚಾರ ಮಾಡಿದ್ರೆ ಇದೇ ಮುಂದುವರಿತಂದ್ರೆ ಜನರಿಗೆ ಹ್ಯಾಂಗೆ ಮೇಲ್ ದರ್ಜೆ ಇದು ಹ್ಯಾಂಗಾರೆ ಮಾಡಿ ನಡ್ಸ್ಕೊಂಡು ಹೋಗ್ಬೋದು, ಆದರೆ ನಮ್ಮ ಜನಸಾಮಾನ್ಯರಿಗೆ ಅಷ್ಟು ತೊಂದರೆ ಆಗ್ತದೆ. ಇಂಥದ್ದೊಂದು ವಿಷಯ ಅದ, ಇದಕ್ಕೆ ತಾವು ಇದು ಮಾಡ್ಬೇಕು ಅಂತ ಹೇಳಿ ಕಾರ್ಯಕರ್ತರಿಗೆ ಮೀಡಿಯಾ ಮೂಲಕನೇ ಕರೀತಿದ್ರಿ, ಹಿಂದೆ ಕಾರ್ಯಕರ್ತರಿಗೆ ಅದರಲ್ಲಿ ಹೇಳ್ತೀರಿ 14 ಜನ ನಿರೀಕ್ಷೆ ಇದೆ, 1000 ಜನ ಇರ್ಬೋದು ಕೊನೆಯವರೆಗೆ ಕಾರ್ಯಕರ್ತರಲ್ಲಿ ಆ ಪ್ರಬುದ್ಧತೆ ಇಲ್ಲ. ಇನ್ನು ಮೀಡಿಯಾ ಕೇಳಿದ್ರೆ ನೋಡ್ರಿ, ನಮ್ಮ ಪ್ರಶ್ನೆ ಕೇಳಿದ್ರೆ ಒಂದು ಮೀಡಿಯಾ ಕಮ್ಯುನಿಕೇಶನ್ ನಾವು ಬರೀ ಮೆಸೇಜ್ ಹಾಕಿ ಕೈ ಬಿಡ್ತೀರಿ, ಸರಿಯಾದ ಮಾಧ್ಯಮದವರಿಗೆ ವ್ಯವಸ್ಥೆ ನೀವು ಮಾಡೋಕ್ಕಿಲ್ಲ. ಮಾಧ್ಯಮದವರು ವ್ಯವಸ್ಥೆ ಮಾಡಿದ್ರೂ ಕೂಡ ನೀವು ಕಾರ್ಯಕರ್ತರಲ್ಲಿ ಬರೋದ್ರಲ್ಲಿ ವಿಳಂಬ ಮಾಡ್ತೀರಿ, ನಮಗೆ ತಾಸು ಗಟ್ಟಲೆ ನಿಮ್ಮನ್ನು ಕಾಯ್ಕೊಂಡು ಕೊಡೋಕೆ ಆಗಲ್ಲ. ನಮ್ಗೆ 10 ಗಂಟೆಗೆ ಹೇಳಿರಿ ಅಂದರೆ 10 ಗಂಟೆಗೆ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಮಾಧ್ಯಮ ಜೊತೆ ನಿಮ್ದು ಇದು ಸರಿ ಇಲ್ಲ, ಕಮ್ಯುನಿಕೇಶನ್ ಸರಿ. ಇದು ಎಲ್ಲಿ ನಿಂತು ಹೇಳಿದ್ರೆ ಹೇಳ್ತೀವಿ ಇಲ್ಲ, ಇದು ಸರಿಪಡಿಸ್ಕೊಂಡು. ಒಂದು ಎರಡನೇದು ನಿಮ್ಮಲ್ಲಿ ಹೇಳ್ತೀರಿ, ಈಗ ನೀವು ಮೊನ್ನೆ ಗ್ಯಾಸ್ ಕುರಿತಾಗಿ ಕಂಪ್ಲೀಟ್ ಪ್ರೊಟೆಸ್ಟ್ ಮಾಡೋದಲ್ಲಿ ಎಷ್ಟು ಜನ ಇದ್ರಿ ಸರ್? 60ರಿಂದ 70 ಜನ ಇದ್ರಿ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು 70 ಜನ ಇದ್ದಾರ. ನೋಡಿ, ಒಂದು ಮಾತಾಡ್ತೇನೆ, ನನ್ನ ಕಮ್ಯುನಿಕೇಶನ್ ನಿಮ್ಮ ಪಕ್ಷದಲ್ಲೇ ನಿಮ್ಮ ಕಾರ್ಯಕರ್ತರಲ್ಲೇ ಕಮ್ಯುನಿಕೇಶನ್ ಇಲ್ಲ. ಇದು ಯಾಕಂದ್ರೆ ಇದು ಇಶ್ಯೂ ಇದು ನಾಟ್ ಸಣ್ಣ ಇಶ್ಯೂ ಅಲ್ಲ, ಇದು ಗ್ಯಾಸಿನ ಕುರಿತಾಗಿ ಸಣ್ಣ ಇಶ್ಯೂ ಅಲ್ಲ. ಸುಮಾರು ಜನ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದ್ರೆ ನಮಗೂ ಸುದ್ದಿ ಮಾಡ್ಲಿಕ್ಕೆ, ನಮಗೂ ಒಂದು ಸುದ್ದಿ ಇದು ಮಾಡ್ಲಿಕ್ಕೆ ವಿಷಯ ಸಿಗ್ತದೆ. ಸರ್ ಓಕೆ ನಾನು ನಿಮ್ಗೆ ಹೇಳ್ತೀನಿ, ಮೊದಲಾಗಿ ಭಂಡಾರಿ ಅವರ ಸಜೆಷನ್ ನಾವು ಅಕ್ಸೆಪ್ಟ್ ಮಾಡಿಲ್ಲ. ಆರ್ ಎಸ್ ಎಸ್ ಓಲ್ಡ್ ನಮ್ಮ ಕಾಂಗ್ರೆಸ್ ಪಕ್ಷ. ನಾವು 145, ಅವ್ರು ಬರೀ 100 ವರ್ಷದವ್ರು. ಕಾಂಗ್ರೆಸ್ ನೀವೇ ನಮ್ಗೆ ಅಗ್ನೆಸ್ಟ್ ಆಗ್ತೀರಿ. ಇಲ್ಲ, ವಿ ಆರ್ ಮೋರ್ ಡಿಸಿಪ್ಲಿನ್. ಏನು ಡಿಸಿಪ್ಲಿನ್ ರೀ? ಅವ್ರದ್ದು ಭಾಷೆ ನೀವು ನೋಡ್ಲಾಗ್ತೀರಿ. ಅರೆಸ್ಟ್ ಟ್ರೆಂಡ್ ನಮ್ಮ ಸಿಟಿ MLA ಭಾಷೆ ನೋಡ್ರಿ, ಅವ್ರ ಭಾಷೆ ನೋಡ್ರಿ ಹೆಂಗೆ ಮಾತಾಡ್ತಾರೆ ಅವರು. ಅವ್ರಿಗೆ ಯಾವ ವಿಷಯದ ಬಗ್ಗೆ, ದೇಶದ ಒಂದು ಏನು ಏಕಾಗ್ರ ಅದ್ರ ಬಗ್ಗೆ ಏನು ಸೀರಿಯಸ್ ಅವ್ರದ್ದು ಏನು ಡಿಸಿಪ್ಲಿನ್ ನೀವು ನೋಡ್ರಿ. ನಮಗೆ ಕಾಂಗ್ರೆಸ್ ಅಲ್ಲಿ ಲೀಡರ್ಗಳೇ ಜಾಸ್ತಿ, ಕಾರ್ಯಕರ್ತರು ಇಲ್ಲ. ಆ ದೃಷ್ಟಿಕೋನ ಎಲ್ಲರೂ ಬರ್ತಾರೆ, ಬ್ಯಾನರ್ ಕಟ್ಟಬೇಕು ಅಂತಂದ್ರೆ ಟಾರ್ಚ್ ಹಾಕಿ ಹಾಕೊಂಡ್ರೆ ನಾಯಕರಿಲ್ಲಾರ್ದೆ ಯಾವುದೂ ಪಕ್ಷ ಆಗಲ್ಲ. ಇವ್ರ ಯೂಸುಫ್ ಅವ್ರೆ, ನಾಯಕರಿಲ್ಲಾರ್ದೆ ಯಾವುದೂ ಪಕ್ಷ ಆಗಲ್ಲ. ನಾಯಕರು ದುಡ್ಡು ಕಾರ್ಯಕರ್ತರಾಗಿ ಇಲ್ಲಿ ಎಲ್ಲರೂ ಅದಾರ. ಈಗ ಅವ್ರು ನಾಯಕರದಾರ, ಅವ್ರ ಹಿಂದೆ ಕಾರ್ಯಕರ್ತದಾರ. ಎಲ್ಲ ಏನು ನಮ್ಮದು ಇದು ಇರ್ತಾವಲ್ಲ, ನಾವು ಪ್ರತಿಭಟನೆ ಮಾಡ್ತೇವೆ, ಎಲ್ಲದಕ್ಕೂ ಎಲ್ಲ ಜನರು ಬರ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಸಾಕಷ್ಟು ಘಟಕಗಳು, ಒಂದು ಯಾವುದೇ ಘಟಕ ಕೆಲಸ ಎತ್ತದೆ ಅಂದರೆ ಆ ಘಟಕದ ಜನರು ಅದರೊಳಗೆ ಮುತುವರ್ಜಿವಹಿಸ್ತಾರೆ. ಇಟ್ ಈಸ್ ನಾಟ್ ಫಾರ್ ಕಾಮನ್ ಫಾರ್ ಆಲ್. ಎಲ್ಲದಕ್ಕೂ ಎಲ್ಲರೂ ಬರೋಕ್ಕೆ ಅವ್ರಿಗೂ ತ್ರಾಸ ಆಗ್ತದೆ. ನಾವು ಯಾವುದೂ ಬಿಟ್ಟಿಲ್ಲ. ಮನ್ರೇಗಾ ಬಗ್ಗೆ ಸಾಕಷ್ಟು ನಾವು ಮಾಡಿದ್ವಿ, ನಮ್ಮ ಓಟ್ ಚೋರಿ ಬಗ್ಗೆ ಸಾಕಷ್ಟು ಮಾಡೇವು ನಾವು. ನೀವು ಹೈಲೈಟ್ ಮಾಡೋಲ್ಲ. ನಮ್ಮದು ಕೆಲವೊಂದು ಇದು ಬರಂಗಿಲ್ಲ. ನಾವು ಎಷ್ಟೋ ಫಂಕ್ಷನ್ ಮಾಡಿದ್ದ ನಾವು ಸ್ಟೇಟ್ ಟಿವಿಗಳು ಎಂದೂ ಹೇಳಂಗಿಲ್ಲ. ಹೇಳಿದ್ರೆ ಅವರೇ ಬರೀಬೇಕು. ನಮ್ಮ ಸಂಯುಕ್ತ ಕರ್ನಾಟಕ ಪ್ರಜಾಪ್ರಭು ಇಲ್ಲೇ ನಮ್ಗೆ ಏನದ ಇವ್ರು ಬರೀತಾರೆ, ನಮ್ಮ ಭಂಡಾರಿ ಅವರು ಬರೀಬೇಕಾದ್ರೆ ಯಾವಾಗಲೂ ಸ್ಟೇಟ್ ಟಿವಿ ಒಳಗೆ ನೀವು ಹೈಲೈಟ್ ಮಾಡಂಗಿಲ್ಲ. ನೀವು ಹೈಲೈಟ್ ಮಾಡಿದಾಗ ನಾವು ಹೆಚ್ಚು ಹೇಳಕ್ಕೆ ಸಾಧ್ಯ ಇಲ್ಲ. ಸ್ಟೇಟ್ ಲೆವೆಲ್ ಹೈಲೈಟ್ ಮಾಡುವಾಗ ನೀವು ಅಂತ ಭಾಳ ಮಾಡಿವಿ, ಎಂಥ ಕೆಲಸ ಮಾಡಿವಿ ನೀವು. ನೋಡ್ರಿ, ನಾವೊಂದು ಮಾತು ಹೇಳ್ತೀನಿ, ನಮಗೆ ಭಾಳ ನಿಮ್ಮಿಂದ ಒಂದು ಇದು ಕಂಪ್ಲೇಂಟ್ ಅಂದ್ರೆ, ಬಸವನಗೌಡ ಏನ್ರಿ ಹೇಳಿದ್ರೆ ನೀವು ಎಲ್ಲ ಟಿವಿಯವರು
ಒಂದು ಬ್ರೇಕಿಂಗ್ ನ್ಯೂಸ್ದಾರ ಹಾಕ್ತೀರಿ. ನಾಟ್ ಓನ್ಲಿ ಬಿಜಾಪುರ ಚಾನಲ್ಸ್, ಇಡೀ ನಿಮ್ಮ ಎಲ್ಲ ಟಿವಿಗಳು, ನಾ ಹೆಸರು ಹೇಳಂಗಿಲ್ಲ, ಅದ್ರದ್ದು ಉತ್ತರ ಕೊಟ್ಟಿರ್ತೇವೆ. ಎಷ್ಟೋ ನಾಯಕರು ಕೊಡ್ತಾರೆ, ಅವ್ರಿಗೆ ನಾವು ಒಂದು ಡಿಫಿಟಿಂಗ್ ರಿಪ್ಲೈ ಕೊಡ್ತೇವೆ. ನಿಮ್ಮ ದೊಡ್ಡ ಸ್ಟೇಟ್ ಟಿವಿಗಳು ತೋರ್ಸೋದು, ಹೋಗಿ ನಮ್ಮ ಲೋಕಲ್ ಚಾನಲ್ದವ್ರೆ ನಮ್ಗೆ ಹೇಳಬೇಕು, ಅದೊಂದು ನ್ಯೂಸ್ ಸರಿಪಡಿಸಬೇಕು. ನೀವೆಲ್ಲಿ ನಮಗೆ ಒಂದು ಇದ್ರೊಳಗೆ ನೋಡ್ಲಾಗ್ತೀರಿ ಹೇಳ್ರಿ? ನಾವು ಆಡಳಿತ ಪಕ್ಷ, ನಮ್ಮ ಎಷ್ಟು ಕೆಲಸಗಳದಾವೆ, ಇಡೀ ಸಿದ್ದರಾಮಯ್ಯ ಅವ್ರು ಮಾಡಿದ ಕೆಲಸ ನೋಡ್ಬೇಕಾದ್ರೆ ಇಡೀ ದೇಶದೊಳಗೆ ಇಂಥ ಕೆಲಸ ಎಲ್ಲೂ ಆಗಿಲ್ಲ. ನಮ್ಮ ನೋಡಿಗೆ ಕಾಪಿ ಮಾಡ್ಲಕ್ಕ ಆಸಾಮ್ದವ್ರು ನಿನ್ನೆ 9,000 ರೂಪಾಯಿ ಹಾಕಿದ್ರು ಒಂದೊಂದು ಹೆಣ್ಮಕ್ಳಿಗೆ. ಒಂದೇ ಒಂದು ದಿವಸದೊಳಗೆ 4,000 ಕೋಟಿ ಅವರು ಬ್ಯಾಂಕ್ ಒಳಗೆ ಹಾಕ್ತಾರೆ. ಯಾಕೆ ಹಾಕಿದ್ರಪ್ಪ? ಹೊತ್ತೊಂಟ್ರಲ್ಲಿ ಇಲೆಕ್ಷನ್ ಅದ, 5 ವರ್ಷ ಏನು ಮಾಡಿದ್ರೆ ನೀವು ಯಾರು ಕೇಳಿಲ್ಲ. ನೀವು ಲೋಕಲ್ ಇಶ್ಯೂಗೆ ಆದಂಗೆ ಆಗಿದೆ. ನಿಮ್ದು ವಿಷನ್ ಏನದಲ್ಲ, ನೀವು ವೈಡನ್ ಇಟ್. ನಮ್ಮ ಕೂಡ ಏನು ಟ್ರೀಟ್ಮೆಂಟ್ ಅದ, ಬೇರೆಯವ್ರು ಕೂಡ ಏನು ಸರ್, ನೀವು ಏನು ತಿಂತೀರ ಅದನ್ನ ನಾವು ಕೊಡೋದು. ನೀವೇನು ಫುಡ್ ತಿನ್ನೋದಿಲ್ಲ, ಎಲ್ಲ ಬೇರೆಯವ್ರು ತಿಂದಿದ್ದು ಹೆಚ್ಚು ಹೇಳ್ತೀರಿ, ನಾವು ತಿಂದಿದ್ದು ಕಡಿಮೆ ಹೇಳ್ತಿಲ್ಲ. ನಿಮ್ಮ ಮೇಲೆ ಕಾರಣ ಇದೆ. ನೀವು ಹೇಗೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.